ನಮಸ್ಕಾರ. ಇವತ್ತಿನ ಸಂಚಿಕೆ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಕತೆ ಮೊದಲಿಗೆ ಅಜಿತ್ ಭೂಮಿ ಲಗೇಜ್ ಎಲ್ಲ ತಗೊಂಡು ರೂಮ್ ಒಳಗಡೆ ಬಂದು ಇಡ್ತಾನೆ. ಆದರೆ ನಮ್ಮ ಭೂಮಿ ಮಾತ್ರ ರೂಮ್ ಒಳಗಡೆ ಬರದೆ ಬಾಗಿಲಲ್ಲೇ ನಿಂತಿರ್ತಾಳೆ. ಅದನ್ನ ನೋಡಿ ಅಜಿತ್, ಯಾಕೆ ಅಲ್ಲೇ ನಿಂತಿದ್ಯಾ, ಒಳಗಡೆ ಬರೋದಕ್ಕೆ ಭಯನ ಅಂತ ರೇಗಿಸ್ತಾನೆ. ಅದಕ್ಕೆ ಭೂಮಿ ತಕ್ಷಣ, ಸಾಹೇಬ್ರೆ ಟೈಮ್ ಎಷ್ಟು ಅಂತ ಕೇಳ್ತಾಳೆ. ಅಜಿತ್ಗೆ ಸಿಟ್ಟು ಬಂದು, ಕಣ್ಣು ಕಾಣಿಸ್ತಲ್ವಾ ನಿನಗೆ, ಟೈಮ್ ನೋಡೋಕೆ ಬರಲ್ವಾ ಅಂತ ಭೂಮಿಗೆ ಸಖತ್ ಕೌಂಟರ್ ಕೊಡ್ತಾನೆ. ಕಣ್ಣು ಕಾಣಿಸುತ್ತೆ, ಟೈಮ್ ನೋಡೋಕ್ಕೂ ಬರುತ್ತೆ, ಆದರೆ ನಿಮ್ಮ ಬಾಯಿಂದನೇ ಕೇಳಬೇಕು ಅಂತ ಆಸೆ ಅಂತ ಇಲ್ಲಿ ಮತ್ತೆ ಟಾಂಗ್ ಕೊಡ್ತಾಳೆ ಭೂಮಿ. ಆಗ ಅಜಿತ್ ಟೈಮ್ ನೋಡಿ ಹೇಳಿದ ತಕ್ಷಣ ಭೂಮಿ ಮುಖದಲ್ಲಿ ಒಂದು ನಗು ಬರುತ್ತೆ. ಕರೆಕ್ಟ್ ಟೈಮು, ರಾಹುಕಾಲ ಇವಾಗ ಜಸ್ಟ್ ಶುರು ಆಗಿದೆ, ಈ ರೂಮ್ಗೆ ಎಂಟ್ರಿ ಕೊಡೋದಕ್ಕೆ ಪರ್ಫೆಕ್ಟ್ ಟೈಮ್ ಅಂತ ಹೇಳ್ತಾ ಬಲಗಾಲಿಟ್ಟು ಒಳಗಡೆ ಬಂದು ಬಾಗಿಲು ಹಾಕ್ತಾಳೆ. ಅಜಿತ್ ಶಾಕ್ ಆಗಿ, ಅದೇನು ಬಲ್ಗಾಲಿಟ್ಟು ಬಂದೆ ಅಂತ ಭೂಮಿ ಹೇಳಿದಾಗ, ಅದು ನನಗೆ ಬಲ್ಗಾಲು ಅಂದರೆ ನಿಮಗೆ ಎಡಗಾಲು, ರಾಹುಕಾಲದ ಎಡಗಾಲು ಅಂತ ಧಮಕಿ ಹಾಕಿ ನೇರ ಹೋಗಿ ಕೃಷ್ಣನಿಗೆ ಕೈ ಮುಗಿತಾಳೆ, ತೊಟ್ಲಲ್ಲಿರೋ ಕೃಷ್ಣನಿಗೆ. ನಂತರ ಅಲ್ಲಿ ಅಜಿತ್ ಹಾಗೆ ಗುರಾಯಿಸ್ತಾ ಇರೋದನ್ನ ನೋಡಿ ಭೂಮಿ, ಏನು ಹೀಗೆ ಗುರಾಯಿಸ್ತಾ ಇದ್ದೀರಾ, ನಾನು ಮೊದಲನೇ ಬಾರಿಗೆ ರೂಮ್ಗೆ ಬಂದಿದ್ದ ನೆನಪಾಗ್ತಾ ಇದೆಯಾ ನಿಮಗೆ, ಆವಾಗ ಬಂದಿದ್ದು ಇನ್ನೋಸೆಂಟ್ ಭೂಮಿ, ಆದರೆ ಈಗ ವರ್ಷನ್ ಚೇಂಜ್ ಆಗಿದೆ, ಈ ವರ್ಷನ್ ಯಾವುದು ಅಂದರೆ ವೈಲ್ಡ್ ಭೂಮಿ ಅಂತ ಸಖತ್ ಮಾಸಾಗಿ ಹೇಳಿಬಿಡ್ತಾಳೆ. ಅದಕ್ಕೆ ಅಜಿತ್, ನೀನು ಒಳಗಡೆ ಬಂದು ಬಾಗಿಲು ಹಾಕಿದಾಗಲೇ ಗೊತ್ತಾಯಿತು ನೀನು ವೈಲ್ಡ್ ಅಂತ, ಇತ್ತೀಚೆಗೆ ತುಂಬ ಸಿನಿಮಾ ನೋಡ್ತಿದ್ಯಾ ಅನಿಸುತ್ತೆ, ಡೈಲಾಗೆಲ್ಲ ಸಖತ್ತಾಗಿ ಹೇಳ್ತಾ ಇದೆಯಾ ಅಂತ ಕಾಲಿಳಿತಾನೆ. ಭೂಮಿ ಸುಮ್ಮನೆ ಇರ್ತಾಳ, ಯಾವುದಾದ್ರೂ ಸಿನಿಮಾ ನೋಡಿ ಕಾಪಿ ಹೊಡೆಯೋಳಲ್ಲ ಈ ಭೂಮಿ, ನನ್ನ ಸಿನಿಮಾಗೆ ನಾನೇ ಹೀರೋಯಿನ್, ನನ್ನ ಮೇಲೆ ಕೋಪ ತೀರಿಸ್ಕೊಳ್ಳೋಕ್ಕೆ ಆಗದೆ ಪಾಪ ಈ ವಸ್ತುಗಳು ಟ್ರಂಕು ಸೂಟ್ ಕೇಸ್ ಮೇಲೆಲ್ಲ ಕೋಪ ತೋರಿಸ್ಬೇಡಿ ಸಾಹೇಬ್ರೆ, ನನಗೆ ಗೊತ್ತು ನಿಮಗೆ ನಾನಂದರೆ ಗಡ ಗಡ ಅಂತ ಭಯ ಅಲ್ವಾ ಅಂತ ಅಜಿತ ಸರಿಯಾಗಿ ಆಡಿಕೊಳ್ತಾಳೆ. ಅಷ್ಟಕ್ಕೆ ಭೂಮಿ ಸೂಟ್ ಕೇಸಿಂದ ಒಂದು ಕ್ಯಾಲೆಂಡರ್ ತೆಗೆದು ಗೋಡೆಗೆ ನೇತಾಕೋಕ್ಕೆ ಹೋಗ್ತಾಳೆ. ಅಜಿತ್ ಜೀವನದಲ್ಲಿ ಕೈಗೆಟುಕೋದನ್ನು ಮಾಡೋಕ್ಕೆ ಹೋಗಬಾರ್ದು, ಕನಸಲ್ಲಿ ಯೋಚನೆ ಮಾಡಬಾರ್ದು ಅಂತ ಜ್ಞಾನೋದಯ ಮಾಡೋಕ್ಕೆ ಬರ್ತಾನೆ. ಅದಕ್ಕೆ ಭೂಮಿ ಕನಸಲ್ಲಿ ಕಂಡಿದ್ದನ್ನ ನನಸನ್ನು ಮಾಡ್ಕೊಳ್ಳೋಳೆ ಈ ಆ್ಯಕ್ಷನ್ ಕ್ವೀನ್ ಭೂಮಿ ಅಂತಾಳೆ. ಅಜಿತ್ ಮತ್ತೆ ಕಾಲೆಳ್ತಾ, ಸ್ವಂತಿಕೆ ಇರಬೇಕು, ಮಾಲಶ್ರವರ ಟೈಟಲ್ನ ತಗೊಂಡು ಫೀಲ್ ಆಗೋದಿಲ್ಲ ಅಂದಾಗ ಭೂಮಿ, ಇದು ನಾನು ಇಟ್ಟುಕೊಂಡಿದ್ದಲ್ಲ, ನಮ್ಮವರೆಲ್ಲ ಸೇರಿ ಸನ್ಮಾನ ಮಾಡಿ ಇಟ್ಟಿರೋ ಹೆಸರು ಅಂತಾಳೆ. ಅಜಿತ್ ಬಿಡದೆ, ಶೀಲ್ಡ್ ಕೊಟ್ಟಿಲ್ವಾ ಅಂತ ಕೇಳಿದಾಗ ಭೂಮಿ ಕೊಡೋ ಟ್ವಿಸ್ಟ್ ನೋಡಿ, ಕೊಡಬೇಕು ಅಂತಾನೆ ಇದ್ರು, ಆದರೆ ತರ್ತಾ ಇರಬೇಕಾದ್ರೆ ನಿಮ್ಮಂತ ಯಾವನೋ ಕಳ್ಳ ಅದನ್ನು ಕತ್ಕೊಂಡು ಬೇಸರದಿಂದ ಅಮ್ಮನ ಹೆಲ್ತ್ ಕಂಡೀಷನ್ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಮೆಂಟಲ್ ಜೊತೆ ರೂಮಲ್ಲಿ ಇರೋಕ್ಕೆ ಒಪ್ಕೊಂಡಿದ್ದೀನಿ ಅಂದಾಗ ಭೂಮಿಗೆ ಸಿಟ್ಟು ಬಂದು, ಮೆಂಟಲ್ ನಾನಲ್ಲ ನೀವು ಅಂತ ಜಗಳ ಆಡ್ತಾನೆ ಇವತ್ತಿನ ದಿನ ಕಳೆದೋಯ್ತು ಅಂತ ಕ್ಯಾಲೆಂಡ್ರಲ್ಲಿ ಟಿಕ್ ಮಾಡೋಕ್ಕೆ ಹೋಗ್ತಾಳೆ. ಆಗ ಅಜಿತ್, ಇವತ್ತು ಹೇಗೋ ಕಳೆದು ಹೋಗಿದೆ, ನಾಳೆದ ಫ್ರೆಶ್ ಆಗಿ ಕೌಂಟಿಂಗ್ ಸ್ಟಾರ್ಟ್ ಮಾಡು ಅಂತ ಒಂಥರ ರಿಕ್ವೆಸ್ಟ್ ಮಾಡೋ ಶೈಲಿಯಲ್ಲಿ ಹೇಳಿದಾಗ ಭೂಮಿ ಅಜಿತ್ನನ್ನೇ ದಿಟ್ಟಿಸಿ ನೋಡಿ ಸೈಡ್ಗೆ ಬನ್ನಿ ಅಂತ ಹೇಳಿ ಕೂತಿದ್ದ ಅಜಿತ್ನ ಎಬ್ಬಿಸಿ ತಾನು ಆರಾಮಾಗಿ ಸೋಫಾ ಮೇಲೆ ಕೂತ್ಕೊತಾಳೆ. ಅದು ಹೇಗೆ ಗೊತ್ತಾ, ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಲ್ಲಾಡ್ಸ್ತಾ ಕೂತ್ಕೊಂಡಾಗ ಇಲ್ಲಿ ಅಜಿತ್ಗೆ ಸಿಟ್ಟು ಬಂದ್ಬಿಡುತ್ತೆ. ಆಗ ಅಜಿತ್ ಹೇಳ್ತಾ, ನೋಡು, ಗಾಯ ಆಗಿರೋ ಕಾಲನ್ನ ಅಲ್ಲಾಡಿಸ್ಕೊಂಡು ಹೇಗೆ ಬಿಲ್ಡಪ್ ತಗೋತಾ ಇದೆಯಾ ಅಂತ, ದೊಡ್ಡವರು ಹೇಳಿದಾರಲ್ವಾ, ಗಾರ್ಯವಾಸಿ ಗಾಯ ಆಗಿರೋ ಕತ್ತೆ ಕಾಲು ಹಿಡಿ ಅಂತ, ಏನು ಮಾಡೋದು ಅಂತ ಅಂದ್ಕೊಂಡು ರೂಮಿನ ದಿಮ್ಗಳನ್ನೆಲ್ಲ ತಂದು ಮಧ್ಯದಲ್ಲಿ ಅಡ್ಡ ಹಾಕಿ ಮಲ್ಕೋಕ್ಕೆ ಹೋಗ್ತಾನೆ. ಆದರೆ ಭೂಮಿ ಸದ್ದಿಲ್ಲದೆ ಹೋಗಿ ಒಂದು ಚಾಪೆ ತಗೊಂಡು ಹಾಸೋಕ್ಕೆ ಶುರು ಮಾಡ್ತಾಳೆ. ಅಜಿತ್ ಆಶ್ಚರ್ಯದಿಂದ, ಓಯ್ ಇದೇನಿದು ಚಾಪೆ ತಗೊಂಡು ಬಂದಿದ್ದೀಯಾ ಅಂದಾಗ ಭೂಮಿ ಸೀದಾ ಹೇಳ್ತಾಳೆ, ಚಾಪೆ ತಾನೇ ತಗೊಂಡು ಬಂದಿರೋದು, ಮೊದಲಿಂದಲೂ ನಾನು ಚಾಪೆ ಮೇಲೆ ಮಲ್ಕೋತಾ ಇದ್ದಿದ್ದು, ಯಾಕೆ ಮರೆತು ಹೋದ್ರ ಸಾಹೇಬ್ರೆ ಅಂತ ಕೇಳಿದಾಗ ಅದಕ್ಕೆ ಅಜಿತ್ ಫುಲ್ ಕಿಂಡಲ್ ಮಾಡ್ತಾನೆ, ನೀನು ಚಾಪೆ ಮೇಲಾದರೂ ಮಲಗು, ಮಂಚದ ಕೆಳಗೆ ಎಲ್ಲಾದರೂ ಮಲಗು, ಈಗ ನನಗೇನಾಗಬೇಕು, ಏನು ಅಯ್ಯೋ ಪಾಪ ಅಂತ ಕೇಳಿದೆ, ದೌಲತ್ ಮಾಡ್ತಾಳೆ ಅಂತ ಬೈಕೊಂಡು ಮಲಗ್ತಾನೆ. ಆಮೇಲೆ ಭೂಮಿ ಕೂಡ ಚಾಪೆ ಮೇಲೆ ಮಲ್ಕೋತಾಳೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಮಜಾ. ಅಜಿತ್ಗೆ ಲೈಟ್ ಆನ್ ಆಗಿದ್ರೆ ನಿದ್ದೆ ಬರಲ್ಲ, ಅದಕ್ಕೆ ಎದ್ದು ಹೋಗಿ ಲೈಟ್ ಆಫ್ ಮಾಡಿ ಬಂದು ಮಲ್ಕೋತಾನೆ. ಕತ್ಲಾಗಿದ್ದ ಹಾಗೆ ಭೂಮಿಗೆ ಎಚ್ಚರ ಆಗಿ ಭಯ ಬಂದು ಅವಳು ಎದ್ದು ಹೋಗಿ ಮತ್ತೆ ಲೈಟ್ ಆನ್ ಮಾಡ್ತಾಳೆ. ಅಜಿತ್ಗೆ ಮತ್ತೆ ಎಚ್ಚರ ಆಗಿ ಹೋಗಿ ಮತ್ತೆ ಆಫ್ ಮಾಡ್ತಾನೆ. ಹೀಗೆ ಆನ್ ಆಫ್ ಮಾಡ್ತಾ ಇಬ್ಬರ ಗಲಾಟೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಭೂಮಿ ಸಿಟ್ಟಿಂದ, ಸಾಹೇಬ್ರೆ ನನಗೆ ಲೈಟ್ ಆಫ್ ಮಾಡಿದರೆ ಭಯ ಆಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ, ಗೊತ್ತಿದ್ದು ಯಾಕೆ ಆಫ್ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ. ಅಜಿತ್ ಕೌಂಟರ್ ಕೊಡ್ತಾ, ಲೈಟ್ ಆನ್ ಇದ್ದರೆ ನನಗೆ ನಿದ್ದೆ ಬರಲ್ಲ ಅಂತ ನಿನಗೆ ಗೊತ್ತಿದ್ದು ಯಾಕೆ ಕಳ್ಳಿ ಥರ ಹೋಗಿ ಆನ್ ಮಾಡ್ತೀಯಾ ನೀನು ಅಂತ ಭೂಮಿನ ಕೇಳ್ತಾಳೆ. ಭೂಮಿ ಬಿಡದೆ, ಆಹಾ, ಇಷ್ಟು ದಿವಸ ನನ್ನ ಪಕ್ಕ ಮಲ್ಕೋಬೇಕಾದ್ರೆ ಲೈಟ್ ಆನ್ ಮಾಡಿಕೊಂಡು ಅಲ್ವಾ ಮಲ್ಕೋತಿದ್ರಿ, ಇವಾಗೇನು ಹೊಸದು ಅಂತ ಕೇಳಿದ್ದಕ್ಕೆ ಅಜಿತ್ ಸಖತ್ತಾಗಿ ಹೇಳ್ತಾನೆ, ಆಫರ್ ಇದ್ದಿದ್ದು ಇನ್ನೋಸೆಂಟ್ ಭೂಮಿಗೆ, ವೈಲ್ಡ್ ಭೂಮಿಗೆ ಅಲ್ಲ ಅಂತ ಮತ್ತೆ ಟಾಂಗ್ ಕೊಡ್ತಾನೆ. ಇಲ್ಲಿ ಅಜಿತ್ ವೈಲ್ಡ್ ಭೂಮಿಗೆ ಆಫರ್ ಇಲ್ಲ ಅಂದ ತಕ್ಷಣ ಭೂಮಿ ತನ್ನ ಹಳೆ ಅಸ್ತ್ರ ತೆಗೆದುಬಿಡ್ತಾಳೆ. ಓ ಹಾಗ, ಸರಿ, ನಾನು ನಮ್ಮ ಹಾಲಲ್ಲಿರೋ ಆ ಫೌಂಟೇನ್ ಮಧ್ಯೆ ಗಿಡ ಇದೆ ಅಲ್ಲ, ಅಲ್ಲಿಗೆ ಹೋಗಿ ಮಲ್ಕೊಂಡು ಬಿಡ್ತೀನಿ ಬಿಡಪ್ಪ ಅಂತಾಳೆ.
ಅಜಿತ್ ನಕ್ಕೊಂಡು ಹಳೆ ಬ್ಲ್ಯಾಕ್ ಮೇಲ್ ಅಪ್ಡೇಟ್ ಆಗಿದೆ ಅಲ್ವಾ ನೀನು, ಒಂಚೂರು ವೈಲ್ಡಾಗಿ ಥಿಂಕ್ ಮಾಡು, ಬರೀ ವೈಲ್ಡ್ ಭೂಮಿ ಅಂತ ಬಾಯಲ್ಲಿ ಹೇಳೋದಲ್ಲ ಅಂತ ಚುಡಾಯಿಸ್ತಾನೆ. ಭೂಮಿ ರೇಗ್ತಾ ವೈಲ್ಡಾಗಿ ಥಿಂಕ್ ಮಾಡಬೇಕಾ, ನಿನಗೆ ಅದೇ ಫೌಂಟೇನ್ ಒಳಗಡೆ ಹೋಗಿ ಗಿಡಗಳ ಮಧ್ಯೆ ಮಲ್ಕೊಂಡು ವೈಲ್ಡಾಗಿ ಯೋಚನೆ ಮಾಡ್ತೀನಿ ಬಿಡಿ ಅಂತ ಹೇಳ್ತಾಳೆ. ಆದರೆ ಹೊದ್ದು ಹೋಗಲ್ಲ. ಅಜಿತ್ ಹೋಗ್ತೀನಿ ಅಂತ ಹಾಗೆ ಕೂದಿದ್ಯಲ್ಲ, ಎದ್ದು ಹೋಗಲ್ವಾ ಅಂದ ಭೂಮಿಗೆ. ಎದ್ದೊಳಕ್ಕೆ ಹೋಗ್ತಾಳೆ. ತಕ್ಷಣ ಅಜಿತ್ ಹೆದರಿ ಮನೆಯವರಿಗೆ ಗೊತ್ತಾಗ್ಬಿಡತ್ತೆ ಅಂತ ಸುಮ್ಮನೆ ಎಲ್ಲ ಕೂತ್ಕೋ ಅಂತ ಕುಂಡ್ರಿಸ್ತಾನೆ. ಇಲ್ಲಿ ಏನು ಮಾಡೋಕ್ಕಾಗಿದೆ, ಲೈಟ್ ಆನಲ್ಲೇ ಇರುತ್ತೆ. ಇಬ್ಬರು ಮಲಗೋಕ್ಕೆ ಹೋಗ್ತಾರೆ. ಭೂಮಿಗಂತೂ ಫುಲ್ ಖುಷಿ. ಹಾಗೆ ಬನ್ನಿದ್ದಾರಿಗೆ ಇಷ್ಟಾದರೂ ಭಯ ಇದೆಯಲ್ಲ ಅಂದಾಗ ಅಜಿತ್ ಏನು ಅಂತ ಗುರಾಯಿಸ್ತಾನೆ. ಮಲ್ಕೊಳ್ಳಿ ಅಂತ ಅಂದೆ ಹೇಳಿ ಭೂಮಿ ಮನಸ್ಸಲ್ಲೇ ವೈಲ್ಡ್ ಭೂಮಿಯಾಗಿ ಇದು ನನ್ನ ಮೊದಲನೇ ಜಯ ಅಂತ ಖುಷಿಪಟ್ಟು ಗುಡ್ ನೈಟ್ ಹೇಳಿ ಮಲ್ಕೋತಾಳೆ. ಆದರೆ ಪಾಪ ನಮ್ಮ ಅಜಿತ್ಗೆ ಮಾತ್ರ ಲೈಟ್ ಬೆಳಕಲ್ಲಿ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾನೆ. ಆದರೂ ಹೇಗೂ ಕಷ್ಟಪಟ್ಟು ನಿದ್ರೆ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಭೂಮಿಗೆ ನಿದ್ರೆ ಬರ್ತಾ ಇರಲ್ಲ. ಒಂದು ಡೌಟ್ ಬರುತ್ತೆ. ಏನು ಅಂದರೆ ಅಜಿತ್ ನಿಜವಾಗ್ಲೂ ಮಲಗಿದಾರ ಎಲ್ಲ ಡವ್ ಮಾಡ್ತಾ ಇದ್ದೀರಾ ಅಂತ ಅನಿಸಿದಾಗ ಅಲ್ಲೇ ಮಲಗಿದ ಮೇಲೆ ಲೈಟ್ ಆಫ್ ಮಾಡೋಕ್ಕೆ ಪ್ಲ್ಯಾನ್ ಇರಬೇಕು, ಇವರನ್ನು ಟೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡು ಮೆಲ್ಲಗೆ ಅಜಿತ್ ಹತ್ರ ಹೋಗ್ತಾಳೆ. ಅವನ ಮುಖದ ಹತ್ತಿರ ಹೋಗಿ ನೋಡಿ, ನನಗೆ ಯಾಕೋ ಅವರು ಮಲಗಿಲ್ಲ ಅಂತ ಹೆವಿ ಡೌಟ್ ಇದೆ, ಉಫ್ ಮಾಡಿ ನೋಡಿಬಿಡೋಣ ಅಂತ ಅವನ ಮುಖಕ್ಕೆ ಉಫ್ ಅಂತ ಗಾಳಿ ಊದ್ತಾಳೆ. ಅಷ್ಟೇ ಅಜಿತ್ ಸಡನ್ನಾಗಿ ಕಣ್ಬಿಟ್ಟು ನೋಡಿಬಿಡ್ತಾನೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಸಿಕ್ಕಾಬಿಟ್ಟೆ ಗಾಬರಿ ಆಗ್ತಾರೆ. ಭೂಮಿ ತಾನೇ ತರಲೆ ಮಾಡಿ ನಾನೇ ಹೆದರ್ಕೊಂಡು ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡು ಶುರು ಮಾಡಿಬಿಡ್ತಾಳೆ. ಅಜಿತ್ ಶಾಕ್ ಆಗಿ ಈ ಥರ ಹೆದರ್ಕೊಂಡು ಅಮ್ಮ ಅಂತ ಕೂಗಾಡಬೇಕಾಗಿದ್ದು ನಾನು, ನೀನು ಕೂಗ್ತಾ ಇದೆಯಲ್ಲ ಅಂತ ಹೇಳಿ ತನ್ನ ಬಟ್ಟೆ ಮುಚ್ಕೊಂಡು ಅಯ್ಯೋ ಕೃಷ್ಣ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೋತಾನೆ. ಏನು ಮಾಡ್ತಾ ಇದೀಯಾ, ನನ್ನ ಶೀಲನ ಹಾಳು ಮಾಡೋಕ್ಕೆ ಬಂದಿದ್ದೀಯಾ ನೀನು, ನಾನು ಹೇಗೋ ಕಷ್ಟಪಟ್ಟು ಮೇಂಟೈನ್ ಮಾಡ್ತಾ ಇದ್ದೀನಿ, ನಾ ಸಾಯೋ ತನಕನೂ ಇದೇ ಥರ ಇರ್ತೀನಿ, ನನ್ನ ಹಾಳು ಮಾಡೋಕ್ಕೆ ಬಂದಿದೆಯಲ್ಲ ನೀನು ಅಂತ ತರಲಾಗಿ ಡೈಲಾಗ್ ಹೊಡಿತಾ ಇರ್ತಾನೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.